ಇವತ್ತು ಹಸಿ ಟೊಮಾಟೊ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಪಾಟಲ್ಲೇ ಬೆಳೆದ್ಬಿಟ್ಟಿತ್ತದು ಗಿಡ ಹೆಂಗೆ ಬಂದಿತ್ತೋ ಗೊತ್ತಿಲ್ಲ. ಅದ್ರ ಮೇಲೆ 4-5 ಟೊಮಾಟೊ ಹತ್ತಿತ್ತು. ಆಮೇಲೆ ಇಲ್ಲಿ ತುಳಸಿ ಗಿಡ, ಇಲ್ಲಿ ಮನಿ ಪ್ಲ್ಯಾಂಟು, ಇಲ್ಲಿ ಅಲೋವೆರಾ ಪಾಟಲ್ಲೇ ನಾನು ಈರುಳ್ಳಿನ ಹಾಕ್ಬಿಟ್ಟಿದ್ದೆ. ಅದು ಚೆನ್ನಾಗಿ ಬಂದಿದೆ ನೋಡಿ, ಗ್ರೀನಾಗಿ. ಎದಕ್ಕಾದರೂ ಯೂಸ್ ಮಾಡ್ಕೋಬೋದು, ನಾವು ರೊಟ್ಟಿ ಜೊತೆನೂ ತಿನ್ಕೋಬೋದು ಹಾಗೆ ಕಿತ್ಕೊಂಡು. ಇಲ್ಲಿ ಮನಿ ಪ್ಲ್ಯಾಂಟು ಉದ್ದಕ್ಕೆ ಬೆಳೆದಿದೆ. ಅಲ್ಲೇ ಟೊಮಾಟೊ ಗಿಡ ಇದೆ ನೋಡಿ, ಟೊಮಾಟೊ ಕಾಣುತ್ತೆ ಅಲ್ಲಿ ನೋಡಿ. ಇಲ್ಲಿ ಟೊಮಾಟೊ ಕಿತ್ಕೊಬಂದಿದ್ದೀನಿ. ಅದನ್ನು ಇಲ್ಲಿ ಸ್ಟೋವ್ ಮೇಲೆ ಇಟ್ಬಿಟ್ಟು ಅದನ್ನು ಸುಡ್ಕೋಬೇಕು ನೀಟಾಗಿ, ಕಪ್ಪಗಾಗೋ ತನಕ ಅದನ್ನು ಸುಡ್ಕೊಂಡು ಕ್ಲೀನಾಗಿ ಅದನ್ನು ಮಾಡಿಕೊಂಡು ಒಂದು ಪ್ಯಾನ್ಗೆ ಹಾಕ್ಕೊಂಡು ಬೌಲ್ಗೆ ತೊಳ್ಕೊಬೇಕು ನೀಟಾಗಿ. ಇಲ್ಲಿ ಒಂದು ಬೌಲ್ಗೆ ಚಿಕ್ಕ ಬಾಣಲೆಗೆ ಹಸಿಮೆಣ್ಸಿನ್ಕಾಯಿ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಅದರಲ್ಲೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಅದರಲ್ಲೇ ಹಾಕ್ಕೊಂಡು ಹುರ್ಕೋತೀನಿ ನಾನು ನೋಡಿ. ಕಟ್ ಮಾಡಿದ್ದೀನಿ, ಅದರಲ್ಲೇ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಅದರಲ್ಲೇ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಹುರ್ಕೋತೀನಿ. ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಜೀರಿಗೆ, ಒಂದು 7-8 ಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಈ ಥರ ರುಬ್ಕೊಂಡು ಇದನ್ನು ಒಗ್ಗರಣೆ ಮಾಡ್ತೀನಿ. ಈಗ ಅದೇ ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಇದು ಕಡಲೆಕಾಯಿನ ಹುರಿದು ಪೌಡ್ರ್ ಮಾಡಿ ಇಟ್ಟಿರ್ತೀನಿ ನಾನು. ಅದನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.